ಶ್ರೀಕೃಷ್ಣ ಎಂದಾಕ್ಷಣ ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ಚಿತ್ರಣ ಮೂಡುತ್ತೆ. ಪ್ರೀತಿಸುವವರ ಪಾಲಿಗೆ ಕೃಷ್ಣ ಪ್ರೇಮ ಸ್ವರೂಪಿ ಸ್ಫುರದ್ರೂಪಿ, ಭಕ್ತರ ಪಾಲಿಗೆ ಕರೆದಾಕ್ಷಣ ನೆರವಿಗೆ ಧಾವಿಸುವ ಆಪತ್ ಬಾಂಧವ, ಅಧರ್ಮಿಗಳ ಪಾಲಿಗೆ ಕೃಷ್ಣ ದುಷ್ಟ ಶಿಕ್ಷಕ, ಧರ್ಮವನ್ನ ಪಾಲಿಸುವವರಿಗೆ ಶಿಷ್ಟ ರಕ್ಷಕ. ಹೀಗೆ ಆ ಭಗವಂತ ಈ ಪುಣ್ಯ ಭೂಮಿಯಲ್ಲಿ ಜನಿಸಿ ದೇಹರೂಪಿಯಾಗಿದ್ದ ಸಮಯದವರೆಗೂ ಒಂದೊಂದು ಕ್ಷಣವನ್ನ ನಮ್ಮೆಲ್ಲರಿಗೂ ಮಾದರಿಯನ್ನಾಗಿಸಿ ಹೋಗಿದ್ದಾನೆ. ನಮ್ಮ ಉತ್ಕಟ ಬಯಕೆಗಳೆಲ್ಲವೂ ಒಮ್ಮೆಲೆ ಜೀವ ತಳೆದಾಗ ಆವಿರ್ಭವಿಸುವ ಆಹ್ಲಾದವೇ ಶ್ರೀಕೃಷ್ಣ. ನಮ್ಮ ಬದುಕಿನಲ್ಲಿ ಭಗವಂತ ಹೇಗೆ ನಮ್ಮ ಸಹಾಯಕ್ಕೆ ಧಾವಿಸ್ತಾನೆ ಎನ್ನುವುದಕ್ಕೆ ಮಹಾಭಾರತದ ಒಂದು ಪ್ರಸಂಗವೂ ಕೂಡ ಇದೆ. ಅದು ಶ್ರೀ ಕೃಷ್ಣಾರ್ಜುನರ ಸಮಾಗಮಕ್ಕೆ ಸಂಬಂಧಿಸಿದ್ದು. ಒಂದು ಯುದ್ಧದ ಮೂಲಕ ತನ್ನ ಶಿಷ್ಯನನ್ನ ಭಕ್ತನನ್ನ ಕೃಷ್ಣ ಆರಿಸಿಕೊಳ್ತಾನೆ. ನಂತರ ಕೊನೆಯವರೆಗೂ ಕಷ್ಟಗಳನ್ನು ಕೊಡುತ್ತಾ ಆತನ ಸಾಮರ್ಥ್ಯವನ್ನ ಪರೀಕ್ಷಿಸುತ್ತಾ ಜಯವನ್ನೇ ತಂದುಕೊಡುತ್ತಾ ಕೊನೆಗೆ ಅಜರಾಮರನನ್ನಾಗಿಸಿದ.